ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಒಂದು 250 ತೆಂಗಿದೆ, 2000 ಅಡಿಕೆ ಇದೆ. ಜೀವಾಮೃತನೂ ಕೂಡ ಚೆನ್ನಾಗಿ ಮಾಡ್ಕೊಳ್ತೀವಿ, ದಶಪರ್ಣಿಕನೂ ನಾವೇ ಮಾಡ್ಕೊಳ್ತೀವಿ. ಈಗ ಚೆನ್ನಾಗಿದೆ, ತೋಟ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಇನ್ಕಮ್ ಇದೆ, ನಮಗೇನು ತೊಂದರೆ ಇಲ್ಲ. ವಾರಕ್ಕೊಂದು ಸಲ ಒಂದು 3 ಗಂಟೆ ಟೈಮು ನೀರು ಕೊಡ್ತೀವಿ ಅಷ್ಟೇ. ಕೀಟನಾಶಕಕ್ಕೆ ನಾವೇನು ಮಾಡ್ತೀವಿ ಅಂತ ಅಂದರೆ ದಶಪರ್ಣಿಕ ಅಂತ ಇದೆ ಮಾಡ್ತೀವಿ. ಒಂದು 20 ಲೀಟ್ರ್ ಕ್ಯಾನಿಗೆ 1 ಲೀಟ್ರನ್ನ ಸೋಸ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಸ್ಪ್ರೇ ಕೊಟ್ಟರೆ ರೋಗನಾಶಕನೂ ಆಗುತ್ತೆ, ಕೀಟನಾಶಕನೂ ಆಗುತ್ತೆ, ಗ್ರೋತ್ ಪ್ರಮೋಟರ್ ಅದು ಸುಂದರವಾಗಿ ಚೆನ್ನಾಗೂ ಕಾಣುತ್ತೆ. ಎಲ್ಲರೂ ನಮ್ಮ ಥರನೇ ಸಾವಯವ ಕೃಷಿ ಮಾಡಿ, ಕೆಮಿಕಲ್ಗೆ ಹೋದರೆ ಗಿಡ ಹೊಂಟೋಗುತ್ತೆ. ನನ್ನ ಹೆಸರು LIC ರಾಮಣ್ಣ ಅಂತ, ಒಡ್ರಗುಡಿ ವಿಲೇಜು, ಅಕ್ಕಿಯಾಬಾಳು ಹೋಬಳಿ, KR ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಮೂಲತಃ LIC ಏಜೆಂಟ್. ನಾನು ಒಂದು 2016ರಿಂದ ಈಚೆಗೆ ತೋಟ ಮಾಡಬೇಕನ್ನೋ ಆಸೆಯಿಂದ ತೋಟ ಮಾಡಿದೆ. ಮಾಡಾದಮೇಲೆ ಅದೇ ಸಮಯದಲ್ಲಿ ಸಾವಯವ ಕೃಷಿಗೆ ಬಂದೆ. ಸಾವಯವ ಕೃಷಿಗೆ ಬಂದು ನಾನು ಫಸ್ಟು ಹೂವು, ಬಾಳೆ, ತರಕಾರಿ ಈ ಥರದ್ದೆಲ್ಲ ಮಾಡ್ಕೊಂಡಿದ್ವು. ತದನಂತರ 16ನೇ ಇಸ್ವಿಯಿಂದ ಈಚೆಗೆ ಪ್ಯೂರ್ಲಿ ತೋಟ ಮಾಡಬೇಕು ಅಂತ ಅಂದ್ಬಿಟ್ಟು ತೋಟ ಮಾಡಿದ್ದೀನಿ. ಇದಕ್ಕೆ ಪ್ಯೂರ್ಲಿ ಸಾವಯವ, ಇದರೊಳಗೆ ಟ್ಯಾಕ್ಟ್ರ್ ಇಳಿಸೋಲ್ಲ, ಗುದ್ದಲಿ ಹಾಕಲ್ಲ, ಬ್ರಷ್ ಕಟ್ ಹೊಡ್ಕೊಳ್ತೀವಿ ಕಳೆ ಬಂದರೆ. 5 ಎಕರೆ 15 ಗುಂಟೆ ಜಮೀನಿದೆ ನಮ್ಮದು. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಒಂದು 250 ತೆಂಗಿದೆ, 2000 ಅಡಿಕೆ ಇದೆ, 1500 ಪೆಪ್ಪರ್ ಮೆಣಸಿದೆ, ಒಂದು 400 ಏಲಕ್ಕಿ ಇದೆ, ಒಂದು 125 ಜಾಯಿಕಾಯಿ ಇದೆ, ಆಮೇಲೆ ಕಾಫಿ ಒಂದು 200 ಇದೆ. ಕಾಫಿ ಜೊತೆಗೆ ಅಲ್ಲಲ್ಲೇ ಕೆಲವು ಹಣ್ಣಿನ ಗಿಡಗಳಿದೆ. ಹಣ್ಣಿನ ಗಿಡಗಳು ಅಂದರೆ ಮನೆ ಬಳಕೆಗೆ ಮಾರಾಟಕ್ಕಲ್ಲ, ಅವು ಸೀಬೆ, ದಾಳಿಂಬೆ, ಮೋಸಂಬಿ, ಕಿತ್ತಳೆ, ಬಟರ್ ಫ್ರೂಟು, ವಾಟರ್ ಆಪಲ್ಲು, ಎಗ್ ಫ್ರೂಟು, ಮೆಕಡಮಿಯ ಒಂದು 30 ಗಿಡ ಇದೆ. ಚೆನ್ನಾಗಿದೆ, ಅಲ್ಲೇ 4 ವರ್ಷ ಆಗಿದೆ, ಇನ್ನೊಂದು 2 ವರ್ಷ ಫಲ ಬರುತ್ತೆ. ಇಷ್ಟು ಮಾಡಿದ್ದೀನಿ. ಇಷ್ಟನ್ನು ಕೂಡ ನಾವು ಗುದ್ದಲಿ ಹಾಕೋದಾಗಲಿ, ಟ್ರ್ಯಾಕ್ಟ್ರ್ ಇಳಿಸೋದಾಗಲಿ, ಸೀಮೆ ಗೊಬ್ಬರ ಹಾಕೋದಾಗಲಿ, ಕೆಮಿಕಲ್ ಹಾಕೋದಾಗಲಿ ಮಾಡಿಲ್ಲ ನಾವು. ಇಲ್ಲಿ ತನಕ ಏನಿದ್ರು ನಾವು ಬರೀ ಜೀವಾಮೃತ, ದಶಪರ್ಣಿಕ, ಗೋಕೃಪಾಮೃತ, WDC ಈ ಥರದ್ದು ಮಾಡಿಕೊಂಡೇ ಮಾಡಿದ್ದೀವಿ. ಮನೆಯಲ್ಲಿ ನಮ್ಮನೆ 5 ಅಂದರೆ 2 ಎಮ್ಮೆ 3 ಕರು ಇದೆ. ಒಂದು ಹಸು 2 ಕರುಗಳಿವೆ. ಒಟ್ಟು 7 ಇವೆ ನಮ್ಮನೆ. ಇವರಲ್ಲೇ ನಾವು ಜೀವಾಮೃತನೂ ಕೂಡ ಚೆನ್ನಾಗಿ ಮಾಡ್ಕೊಳ್ತೀವಿ, ದಶಪರ್ಣಿಕನೂ ನಾವೇ ಮಾಡ್ಕೊಳ್ತೀವಿ. ಎಲ್ಲನೂ ನಾವೇ ಮಾಡ್ತೀವಿ. ಇದರಲ್ಲಿ ಅನುಕೂಲ ಇದೆ, ಕಷ್ಟಪಡೋ ಅವಶ್ಯಕತೆಯೇ ಇಲ್ಲ. ಸಾಲ ಸೋಲ ಮಾಡಿ ಇದಾದರೂ ಅಂತ ಅವೆಲ್ಲ ತಪ್ಪು. ಇದರಲ್ಲೇ ಸಾವಯವದಲ್ಲೇ ನಾವು ಬದುಕ್ಬೋದು ಚೆನ್ನಾಗಿ. ನನಗೂ ಕೂಡ ಇದರಲ್ಲಿ ತುಂಬ ಮೊದಲು ಕಷ್ಟ ಆಗುತ್ತೆ ಮೇಂಟೆನೆನ್ಸ್ಗೆ. ಈಗ ಚೆನ್ನಾಗಿದೆ, ತೋಟ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಇನ್ಕಮ್ ಇದೆ, ನಮಗೇನು ತೊಂದರೆ ಇಲ್ಲ. ನೀರು ನಿರ್ವಹಣೆ ನಾವು ಮೊದಲು ಡ್ರಿಪ್ ಮಾಡ್ಕೊಂಡಿದ್ವು. ಇವಾಗ ಡ್ರಿಪ್ ತೆಗೆದುಬಿಟ್ಟು ಅದು ಎಲ್ಲ ಕಡೆಗೆ ಬ್ಲ್ಯಾಕ್ ಆಗುತ್ತೆ, ಹೋಗಲ್ಲ ಅಂದ್ಬಿಟ್ಟು ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀವಿ. ಫುಲ್ಲು 5 ಎಕರೆಗೆ 15 ಗುಂಟೆಗೂ ಕೂಡ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀವಿ. ತೊಂದರೆ ಏನಾಗಲ್ಲ. ವಾರಕ್ಕೊಂದು ಸಲ ಒಂದು 3 ಗಂಟೆ ಟೈಮು ನೀರು ಕೊಡ್ತೀವಿ ಅಷ್ಟೇ. ಬೇರೆ ಟೈಮಲ್ಲಿ 2 ಬೋರ್ ಇದೆ. 2 ಬೋರಲ್ಲಿ ನೀರು ಚೆನ್ನಾಗಿದೆ, ತೊಂದರೆ ಇಲ್ಲ. ಇಷ್ಟು ಹೀಗೆ ಮಾಡಿದ್ದೀವಿ. ವರ್ಷ ನಾವು ಆದಷ್ಟು ಸಂತೋಷವಾಗೇ ಇದ್ದೀವಿ. ಜೀವಾಮೃತ ಮಾಡಿಕೊಂಡು ಮಾಡ್ಕೊಂಡು ಚೆನ್ನಾಗಿದೆ. ಆಮೇಲೆ ಬೇವಿನ ಹಿಂಡಿ ಹಾಕ್ತೀವಿ. ಪ್ರತಿ ತೆಂಗಿನ ಮರಕ್ಕೆ 5 kg ಬೇವಿನ ಹಿಂಡಿ ಹಾಕಬೇಕು. ಅದು ಗೊಬ್ಬರನೇ, ಅದು ಹೌದು, ಗೊಬ್ಬರನೂ ಆಗುತ್ತೆ, ಪೆಸ್ಟಿಸೈಡು ಆಗುತ್ತೆ, ಎಲ್ಲ ಆಗುತ್ತೆ. ಆಮೇಲೆ ಅಡಿಕೆಗೆ 1 kg ಅಷ್ಟು ಹಾಕ್ತೀವಿ. ಬೇರೆ ಹಣ್ಣಿನ ಗಿಡಗಳಿಗೆ 1 kg ಅಷ್ಟು ಹಾಕ್ತೀವಿ ಬೇವಿನ ಹಿಂಡಿನ. ಇನ್ನು ಕುರಿ ಗೊಬ್ಬರ ಹಾಕ್ತೀವಿ. ಸಾಕಷ್ಟು ನಮ್ಮ ಮನೆಯಲ್ಲಿರೋದು ಮನೆ ಗೊಬ್ಬರನೂ ಹಾಕ್ತೀವಿ. ಕೊನೆಗೆ ಗೋಕೃಪಾಮೃತ, WDC, ಆಮೇಲೆ ಮಾಸ್ ಅಂತ ಬರುತ್ತೆ. ಹಸು ಕರು ಹಾಕಿದಾಗ ವೇಸ್ಟ್ ಬರುತ್ತೆ. ಆ ವೇಸ್ಟ್ಗೆ ನಾವು ಒಂದು 3 kg ಅಷ್ಟು ಬೆಲ್ಲ, ಒಂದು 3 ಲೀಟ್ರಷ್ಟು ಎಳ್ನೀರು, 3 ಲೀಟ್ರಷ್ಟು ಗಂಜಲ, 3 kg ಅಷ್ಟು ಮಜ್ಜಿಗೆ, 3 kg ಅಷ್ಟು ಹಾಲು, ಇವೆಲ್ಲ ಹಾಕ್ಬಿಟ್ಟು 1 ತಿಂಗಳು ಇಟ್ಬಿಟ್ಟು ಒಂದು ಕಡೆ, ಆಮೇಲಿಂದ ಒಂದು ಕ್ಯಾನ್ಗೆ 20 ಲೀಟ್ರ್ ಕ್ಯಾನ್ಗೆ 1 ಲೀಟ್ರಷ್ಟು ಹಾಕ್ಕೊಂಡು ಸ್ಪ್ರೇ ಕೊಡ್ತೀವಿ ಸಣ್ಣ ಗಿಡಗಳಿಗೆ.
ದೊಡ್ಡ ಗಿಡಗಳಿಗೆಲ್ಲ ಒಂದು ಡ್ರಮ್ಗೆ ಒಂದು 10 ಲೀಟ್ರಷ್ಟು ಹಾಕ್ಕೊಂಡು ಡ್ರೆಂಚಿಂಗ್ ಮಾಡ್ತೀವಿ ಸುತ್ತ, ಗಿಡದ ಸುತ್ತ. ಇದು ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಫಸಲು ಬರುತ್ತೆ. ನೆಕ್ಸ್ಟು ನಾನು ಗೋನಂದ ಜಲ ಅಂತ ಅದು ಮಾಡಬೇಕು ಅಂತ ಇದ್ದೀನಿ. ಇದು ಸ್ಟಾರ್ಟ್ ಮಾಡಿಲ್ಲ. ಅಂದರೆ ಯಾವುದು ಸತ್ತ ಹಸು, ಸತ್ತ ಪ್ರಾಣಿಗಳು ಯಾವುದೇ ಆಗಿರ್ಬೋದು, ಅದರಷ್ಟೇ ತೂಕದ ಬೆಲ್ಲ ಹಾಕಬೇಕು, ಅದರಷ್ಟೇ ತೂಕದ ಗಂಜಲ ಹಾಕಬೇಕು, ಅದರಷ್ಟೇ ತೂಕದ ತೊಪ್ಪೆ ಹಾಕಬೇಕು. ಇಷ್ಟು ಹಾಕ್ಬಿಟ್ಟು 1 ವರ್ಷ ತನಕ ಕ್ಲೋಸ್ ಮಾಡಿಬಿಡ್ಬೇಕು. ಏರು ಗಾಳಿ ಆಡೋಂಗೆ ಒಂದು ಸ್ವಲ್ಪ ರಂಧ್ರ ಮಾಡಿಬಿಟ್ಟು. ಇದು ತುಂಬ ಒಳ್ಳೆಯದು. ಒಂದು ಹಸು ಸತ್ತರೆ ಅದ್ರ ಗೊಬ್ಬರ ಹೆಚ್ಚು ಕಡಿಮೆ 60 ಎಕರೆಗಾಗುತ್ತೆ. 60 ಎಕರೆಗಾಗುತ್ತೆ. ತುಪ್ಪನೂ ಹಾಕ್ಬೇಕು ಅದಕ್ಕೆ. ತುಪ್ಪನೂ ಅಟ್ಲೀಸ್ಟು 10%. ಅಂದರೆ ಈಗ ಒಂದು 100 kg ಬತ್ತು ಹಸು ಅಂದರೆ 10 ಲೀಟ್ರ್ ತುಪ್ಪ ಹಾಕಲೇಬೇಕು. ಇಷ್ಟು ಮಾಡ್ತೀವಿ. ಕೊನೆಗೆ ಇನ್ನೊಂದು ಐಟಮ್ ಅಂದರೆ ಪೋಷಕಾಂಶ ದ್ರವ್ಯನ ಮಾಡ್ತೀವಿ. ಹೇಗೆ ಅಂದರೆ ಅಲ್ಲಿ ದ್ವಿದಳ ಧಾನ್ಯದ ಹಿಟ್ಟು, ಏಕದಳ ಧಾನ್ಯದ ಹಿಟ್ಟು ಮತ್ತು ಎಣ್ಣೆಕಾಳುಗಳು ಯಾವುವು ಅಂದರೆ ಹರಳಾಗ್ಬೋದು, ಕಡಲೆಬೀಜ ಆಗ್ಬೋದು, ಮತ್ತು ಸೂರ್ಯಕಾಂತಿ ಆಗ್ಬೋದು. ಇವನ್ನ ಒಂದೊಂದು 3 kg ಅಷ್ಟು ಹಾಕ್ಬಿಟ್ಟು ಅದನ್ನು ಕುಟ್ಟಿ ಒಂದು ಕಡೆ ಹಾಕ್ತೀವಿ. ಅದಕ್ಕೆ ಏನು ಮಾಡಬೇಕು ಅಂದರೆ ದೊಡ್ಡದೊಂದು ತೊಟ್ಟಿ ಇರಬೇಕು. ಆ ತೊಟ್ಟಿಗೆ ಒಂದು 2000 ಲೀಟ್ರ್ ನೀರು ಇಡಿಸುವಂಥದ್ದೊಂದು ತೊಟ್ಟಿ ಮಾಡಿಬಿಟ್ಟು ಅದಕ್ಕೆ ಎಲ್ಲ 3 kg ದ್ವಿದಳ ಧಾನ್ಯಗಳು ಎಲ್ಲ 3 kg ಹಾಕಬೇಕು. ಏಕದಳ ಧಾನ್ಯ ಅಂದರೆ ಅಕ್ಕಿ, ರಾಗಿ ಈ ಥರದ್ದು ಅದನ್ನು ಕೂಡ ಹಾಕಬೇಕು ಪುಡಿ ಮಾಡಿಬಿಟ್ಟು. ಎಣ್ಣೆಕಾಳುಗಳು ಅದು ಕೂಡ 3 kg ಹಾಕಬೇಕು. ಇದಾದಮೇಲೆ ಮನೆ ತುಪ್ಪನೂ ಹಾಕಬೇಕು, ಜೇನುತುಪ್ಪನೂ ಹಾಕಬೇಕು, ಎಳ್ನೀರು ಹಾಕಬೇಕು. ಆಮೇಲೆ ಪಪ್ಪಾಯಿನೂ ಹಾಕಬೇಕು. ಇವೆಲ್ಲ ಪೇಸ್ಟ್ ಮಾಡಿ ಹಾಕಬೇಕು. ಬಾಳೆಹಣ್ಣು ಕೂಡ ಪೇಸ್ಟ್ ಮಾಡಿ ಹಾಕಬೇಕು. ಇದೆಲ್ಲ ಹಾಕಿ ಒಂದು ಮಂತ್ ಬಿಟ್ಟಾದಮೇಲೆ ಅದನ್ನು ಡ್ರಂಚಿಂಗ್ ಆದರೂ ಮಾಡಿ, ಇಲ್ಲ ಸ್ಪ್ರೇ ಕೊಡೋದಾದ್ರೆ ಕೊಡಿ. ಸಣ್ಣ ಗಿಡಗಳಾದರೆ ಡ್ರಂಚಿಂಗೇ ಒಳ್ಳೆಯದು ಅಂತ ನನ್ನ ಭಾವನೆ. ಇದರಿಂದ ಯಾವುದೇ ಬೆಳೆಗಳು ತುಂಬ ಸಮೃದ್ಧವಾಗಿ ಬರುತ್ತೆ, ಆರಾಮಾಗಿರುತ್ತೆ. ಅದು ನೋಡ್ತಾ ಇದ್ದರೆ ಖುಷಿಯಾಗುತ್ತೆ. ನೀವು ಹೀಗೆ ಮಾಡಿ ಅಂತ ನಾನು ನನ್ನ ರೈತ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕೀಟನಾಶಕಕ್ಕೆ ನಾವೇನು ಮಾಡ್ತೀವಿ ಅಂತ ಅಂದರೆ ದಶಪರ್ಣಿಕ ಅಂತ ಇದೆ ಮಾಡ್ತೀವಿ. ಏನೇನು ಅಂದರೆ ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು, ಲಕ್ಕಿ ಸೊಪ್ಪು, ಕಕ್ಕೆ ಸೊಪ್ಪು, ಪಾರ್ಥೆನಿಯಮ್ಮು, ಸೀತಾಫಲ, ಎಕ್ಕದ ಸೊಪ್ಪು, ಭೂತಾಳೆ, ಇಷ್ಟು ಒಂದು 5 kg ಅಷ್ಟು ಒಂದು ಡ್ರಮ್ಗೆ ಚೆನ್ನಾಗಿ ಗೆಜ್ಜಿ ಅರ್ದ್ಬಿಟ್ಟು ಹಾಕ್ತೀವಿ. ಅರ್ಧಂಬರ್ಧ. ಅದ್ರ ಜೊತೆಗೆ ಒಂದು 2 ಭೂತಾಳನೂ ಹಾಕ್ತೀವಿ. ಆಮೇಲೆ ಒಂದು 5 kg ಹಸಿಮೆಣಸಿನ್ಕಾಯಿ ಅದನ್ನು ರುಬ್ಬಿಟ್ಟು ಹಾಕಬೇಕು ಗೆಜ್ಜಿ, ಮಿಕ್ಸಿಲಲ್ಲ. ಆಮೇಲೆ ಒಂದು 2 kg ನಾಟಿ ಬೆಳ್ಳುಳ್ಳಿ ಅದನ್ನು ಗೆಜ್ಜಿಬಿಟ್ಟು ಹಾಕ್ತೀವಿ. 1 kg ಹೊಗೆ ಸೊಪ್ಪನ್ನ ಒಂದು 5 ಲೀಟ್ರ್ ನೀರಿಗೆ ಹಾಕಿ ಒಂದು 2-3 ಗಂಟೆ ಕುದಿಸ್ಬಿಟ್ಟು ಅದನ್ನು ಹಾಕ್ತೀವಿ. ಅದನ್ನು ಹಾಕ್ಬಿಟ್ಟು ಒಂದು ಡ್ರಮ್ಗೆ ಹಾಕ್ಬಿಟ್ಟು 20 ಲೀಟ್ರ್ ಗಂಜಲನೂ ಹಾಕ್ತೀವಿ. ಅದಕ್ಕೆ 20 ಲೀಟ್ರ್ ಗಂಜಲ ಹಾಕಿ ಇದನ್ನೆಲ್ಲ ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ. 45 ದಿನ ಆದಮೇಲೆ ಅದನ್ನು ತಗೊಂಡು ಒಂದು ಡ್ರಮ್ಗೆ 10 ಲೀಟ್ರು ಒರಿಜಿನಲ್ ಹಾಕಬೇಕು. ಡ್ರಂಚಿಂಗಿಗಾಗುತ್ತೆ. ಸ್ಪ್ರೇ ಕೊಡಬೇಕು ಅಂತ ಅಂದರೆ ಒಂದು 20 ಲೀಟ್ರ್ ಕ್ಯಾನಿಗೆ 1 ಲೀಟ್ರನ್ನ ಸೋಸ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಸ್ಪ್ರೇ ಕೊಟ್ಟರೆ ರೋಗನಾಶಕನೂ ಆಗುತ್ತೆ, ಕೀಟನಾಶಕನೂ ಆಗುತ್ತೆ, ಗ್ರೋತ್ ಪ್ರಮೋಟರ್ ಅದು ಸುಂದರವಾಗಿ ಚೆನ್ನಾಗೂ ಕಾಣುತ್ತೆ, ಗೊಬ್ಬರನೂ ಆಗುತ್ತೆ, ಔಷಧಿನೂ ಆಗುತ್ತೆ, ಕೀಟನಾಶಕನೂ ಆಗುತ್ತೆ. ಇದೆಲ್ಲ ಆಗುತ್ತೆ. ಅದಕ್ಕೆ ದಶಪರ್ಣಿಕ ಅಂತ ಹೇಳೋದು. ಇದನ್ನು ಮಾಡಿ ಸಮೃದ್ಧವಾಗಿರುತ್ತೆ ಮಾಡಿ, ಇಷ್ಟು ಹೇಳ್ತೀನಿ. ಆಮೇಲೆ ಇದರಲ್ಲಿ ಹ್ಯೂಮಸ್ ಕ್ರಿಯೇಟ್ ಅಲ್ಲಲ್ಲೇ ನೋಡಿ ಎರೆಹುಳುಗಳು ಅಲ್ಲಲ್ಲೇ ಇದಾಗಿರುತ್ತೆ. ಹೌದು, ಎಕ್ಕೆಗಳು. ಹೌದು, ಇದು ಮಳೆ ಬಂದುಬಿಟ್ಟಿದೆ ಮೊನ್ನೆ, ಅದಕ್ಕೆ ಕಾಣ್ತಾ ಇಲ್ಲ. ಇನ್ನು 2-3 ಡೇಸ್ ಆದ್ಮೇಲೆ ಚೆನ್ನಾಗಿ ಬರುತ್ತೆ. ಇದು ಮರದಿಂದ ಬಿದ್ದಿರೋಂಥ ವೇಸ್ಟ್ಗಳನ್ನ ಇದನ್ನೆಲ್ಲ ನಾವು ಅಲ್ಲೇ ಬಿಟ್ಬಿಡ್ತೀವಿ. ಅಲ್ಲೇ ಬಿಟ್ಬಿಟ್ಟು WWDC ಇಂದ ಡಿಕಂಪೋಸ್ ಅಂತ ಬರುತ್ತೆ, ಅದನ್ನು ಇದ್ರ ಮೇಲೆ ಒಂದು ಸ್ವಲ್ಪ ಎರಚ್ಬಿಡ್ತೀವಿ ಅಷ್ಟೇ. ಸ್ಪ್ರಿಂಕ್ಲರ್ ಇರೋದ್ರಿಂದ ಅದು ಕೊಳ್ತೋಗಿ ಗೊಬ್ಬರ ಆಗಿಬಿಡುತ್ತೆ. ಒಳ್ಳೆ ಹೆಲ್ತಿ ಗೊಬ್ಬರ ಆಗುತ್ತೆ. ಈ ಥರದ್ದನ್ನು ನೀವು ಮಾಡ್ಬೋದು. ನಮಗೆ ಏನೇ ಇಲ್ಲದೆ ಹೋದ್ರೂ ಬರೀ ಇದ್ರೊಳಗೆ ಕೂತ್ಕೊಂಡಿದ್ರೆ ಸಾಕು, ಸಂತೋಷ. ನೀವೇ ನೋಡಿ ವಾತಾವರಣ ಹೆಂಗಿದೆ ಅಂತ. ಹೌದು, ಬಿಸಿಲೇ ಬರೋಲ್ಲ ಇದ್ರೊಳಗೆ, ಹೆಚ್ಚಿಗೆ ಬರೋಲ್ಲ. ಎಲ್ಲಿ ಬರುತ್ತೆ ನೋಡಿ, ಬಿಸಿಲೇ ಇಲ್ಲ. ಎಲ್ಲರೂ ನಮ್ಮ ಥರನೇ ಸಾವಯವ ಕೃಷಿ ಮಾಡಿ. ಕೆಮಿಕಲ್ಗೆ ಹೋದರೆ ಗಿಡ ಹೊಂಟೋಗುತ್ತೆ, ಸತ್ತೋಗುತ್ತೆ. ಎಲ್ಲೋ ಇಷ್ಟು ಬಂದುಬಿಡುತ್ತೆ ಗಿಡಗಳೆಲ್ಲ. ಎಲ್ಲೋ ಇಷ್ಟು ಬಂದು ನೀರು ಶಾರ್ಟೇಜ್ ಆದ ಸತ್ತೋಗ್ಬಿಡ್ತೀವಿ. ನೀರು ಸ್ವಲ್ಪ ಕಡಿಮೆ ಏನು ತೊಂದರೆ ಇಲ್ಲ. ನೀರನ್ನ ಹೆಚ್ಚಿಗೆನೂ ಕೊಡಬೇಡಿ. ಅಡಿಕೆ ತೆಂಗಿಗೆ ಹೆಚ್ಚಿಗೆ ಕೊಡಬಾರ್ದು. ಒಂದು ವಾರದಲ್ಲಿ 3 ಅವರ್ ಕೊಡಿ ಸಾಕು. 3 ಅವರ್ ಕೊಟ್ಟರೆ ಸಾಕು. 3 ಅವರ್ ಕೊಟ್ಟರೆ ಅದು ಹೆವಿ. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಕೊಳೆ ರೋಗ ಬರುತ್ತೆ, ನುಸಿ ರೋಗ ಬರುತ್ತೆ, ಏನೇನೋ ಬರುತ್ತೆ. ಇದು ನಾವು ಸಾಧ್ಯವಾದರೆ ನೀವು ಬಸಿ ಗಾಳಿಗಳು ಕೊಟ್ಟರೆ ಒಳ್ಳೆಯದು. 2
ಎರಡು ಅಡಿಕೆ ಸಾಲಿಗೆ ಮಧ್ಯಕ್ಕೆ 2 ಅಡಿಕೆ ಸಾಲು ಮಧ್ಯಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದು. ನೀರನ್ನು ನಿಲ್ಸಕ್ಕೆ ಹೋಗ್ಬಿಡಿ. ಇದು ಗೊಬ್ಬರ ಕೇವಲ 3 ಇಂಚಲ್ಲಿ ಮಾತ್ರ ಗೊಬ್ಬರನ ತಗೊಳುತ್ತೆ. ಇದು 3 ಇಂಚಿಗಿಂತ ಆಳ ಹೋದರೆ ಅದು ವೇಸ್ಟ್ ಆಗುತ್ತೆ, ಗೊಬ್ಬರ ವೇಸ್ಟ್ ಆಗೋಗುತ್ತೆ. ಆದ್ದರಿಂದ ನಾನು ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಏನಂದರೆ, ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ನೀರು ಕೊಡಬೇಡಿ. ಹೆಚ್ಚಿಗೆ ನೀರು ಕೊಟ್ಟಷ್ಟು ಅಪಾಯ ಜಾಸ್ತಿ. ಕೊಳೆ ರೋಗ ಬರುತ್ತೆ, ಎಲ್ಲ ಬರುತ್ತೆ. ಈಗ ಕಡಿಮೆ ಒಂದು ವಾರದಲ್ಲಿ 3 ಅವರ್ ಕೊಡೋದ್ರಿಂದ ಹೆಲ್ತಿಯಾಗಿರ್ತವೆ. ಈಗ ನೀವು ನೀರಿದೆ ಅಂದ್ಬಿಟ್ಟು ಬಿಂದಿಗೆಗಟ್ಟಲೆ ಕುಡಿಯೋಕ್ಕಾಗುತ್ತಾ? ಇಲ್ಲ, 4-5 ಗ್ಲಾಸ್ ಕುಡಿದ್ರೆ ಸಾಕು. ಹಾಗೆ ಇದೂ ಅಷ್ಟೇ, ಹೆಚ್ಚಿಗೆ ನೀರು ಕೇಳಲ್ಲ, ಗೊಬ್ಬರ ಕೇಳುತ್ತೆ ಅಂತಂದರೆ ನಾವಿಳಿದು ಈ ರೀತಿ ಮಾಡ್ಕೊಂಡೋಗಿ ಮನೆ ಗೊಬ್ಬರ ಎಷ್ಟನಾರು ಹಾಕಿ, ಕುರಿ ಗೊಬ್ಬರ ಹಾಕಿ, ಆಯಿತಾ? ಅದು ಬಿಟ್ಟರೆ ಜೀವಾಮೃತ ಮಾಡಿ, ದಶಪರ್ಣಿಕ ಮಾಡಿ, WDC ಮಾಡಿ, ಎಲ್ಲನೂ ಮಾಡಿ, ಗೋನಂದ ಜಲ ಅದನ್ನು ಮಾಡಿ. ಹೌದು ಇಲ್ಲೇ ಈ ಕಡೆ ನೋಡ್ಕೊಳ್ಳಿ ಎಷ್ಟಿದೆ ಅಂತ. ಇದಕ್ಕೇನೆ ಡಿಕಂಪೋಸ್ ಆಗಬೇಕಾದ್ರೆ ಅದು WDC ಎರಚ್ಬಿಟ್ರೆ ಆಯಿತು. ಅದ್ರ ಮೇಲೆ 1 ಲೀಟ್ರಷ್ಟು ಒಂದೊಂದು ಕಡೆ ಹಿಂಗೆ ಎರಚ್ಬಿಟ್ರೆ ಸಾಕು, ಸುಮ್ಮನೆ ಅದೇ ಇದಾಗ್ಬಿಡುತ್ತೆ. ಹೊಸದಾಗಿ ತೋಟ ಮಾಡೋರ್ಗೆ ಏನು ಹೇಳ್ತೀರಾ ಸರ್? ಹೊಸ್ದಾಗಿ ತೋಟ ಮಾಡೋರ್ಗೆ ಏನು ಹೇಳ್ತೀವಿ ಅಂತ ಅಂದರೆ, ಹೊಸದಾಗಿ ಯುವಕರಿಗೆ ಮತ್ತು ಎಲ್ಲರಿಗೂ ಇದು ಅಡಿಕೆನ ಯಾವುದೇ ಕಾರಣಕ್ಕೂ ಹತ್ರಕ್ಕೆ ನಡಿಬೇಡಿ. ನಮ್ಮದು 10 ಆಯ್ತು, ಆ್ಯಕ್ಚುಲಿ 9 ಅಡಿ ಇದೆ, ಬೇಡ 10 ಅಡಿಗೆ ಮಾಡಿ. ತೆಂಗಿನ ತೋಟಕ್ಕೆ ಮಾಡ್ಬೇಕಾದ್ರೆ 2 ತೆಂಗಿನ ಮಧ್ಯದಲ್ಲಿ ಒಂದೇ ಒಂದು ಸಾಲು ಮಾಡಿ 10 ಅಡಿಗೊಂದು ಇಡಿ. 10 ಅಡಿಗೊಂದು ಇಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತ ಅಂದರೆ, ಸೂರ್ಯನ ಕಿರಣಗಳು ಭೂಮಿಗೆ ಅವಶ್ಯಕತೆ ಇಲ್ಲ, ತಲೆಗೆ ಚೆನ್ನಾಗಿ ಬರುತ್ತೆ. ಭೂಮಿಗೆ ಬಿದ್ದರೆ ಎಫೆಕ್ಟ್ ಅದು. ಭೂಮಿಗೆ ಬಿಡೋದೇ ಇಲ್ಲ ಬಿಡಿ. ಈ ಥರ ಮಾಡಿದಾಗ ಎಲೆಗಳು ಆ ಎಲೆ ಟಚ್ ಆದಾಗ ನೆರಳೇ ಇರುತ್ತೆ ಕೆಳಗೆ. ಮೇಲೆ ಎಲ್ಲ ಸಸ್ಯವರ್ಗಗಳು ಬಿಸಿಲನ್ನು ಬಯಸ್ತವೆ, ತಲೆ ಬುಡ ನೆರಳನ್ನು ಬಯಸ್ತವೆ, ಕತ್ತಲೆ ಬಯಸ್ತವೆ. ಆದರೆ ನೆರಳು ಇದ್ದಷ್ಟು ಕೂಡ ಮಾಯ್ಶ್ಚರ್ ಕಂಟ್ರೋಲ್ ಆಗುತ್ತೆ. ಚೆನ್ನಾಗೆ ಜೀವಜಂತುಗಳು ಕೂಡ ಚೆನ್ನಾಗಿ ಬದುಕಿರ್ತವೆ, ಸಾಯಲ್ಲ. ಅಷ್ಟು ಹೇಳ್ತೀನಿ. ಸಾಕಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಕ್ಕಂತ ಆಯ್ತು ಸರ್. ಆಯಿತು, ಥ್ಯಾಂಕ್ ಯು.